2023-24ನೇ ಸಾಲಿನ ಶೈಕ್ಷಣಿಕ ವರ್ಷವು ಶುಭ ಸುದ್ದಿಯೊಂದಿಗೆ ಆರಂಭವಾಯಿತು. ಅದುವೇ SSLCಯಲ್ಲಿ ಶೇಕಡಾ 100 ಫಲಿತಾಂಶ. ಈ ಫಲಿತಾಂಶಕ್ಕಾಗಿ ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಷನ್ ಟ್ರಸ್ಟ್ JCI ಬ್ರಹ್ಮಾವರ ಇವರು ಸಾಧಕ ಶಾಲೆ ಎಂಬ ಪುರಸ್ಕಾರವನ್ನು ನೀಡಿ ಗೌರವಿಸಿರುತ್ತಾರೆ. ಈ ಸಾಲಿನಲ್ಲಿ ಪ್ರಿಯಾಂಕಾ KS ಪ್ರಥಮ ಸ್ಥಾನವನ್ನು, ಮಧುಸೂದನ ದ್ವಿತೀಯ ಸ್ಥಾನ ಹಾಗೂ ಮಂಜುನಾಥ GR ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಈ ಸಾಧನೆಗಾಗಿ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾದಂತಹ ಶ್ರೀಯುತ ಭೋಜೇಗೌಡರು ಹಾಗೂ ಶಾಲೆಯ STMC ಇಂದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. STMCಯ ತೆರವಾದ ಸ್ಥಾನಗಳಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು. ಶ್ರೀಮತಿ ಚಂದ್ರಾವತಿಯವರು STMCಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಉತ್ತಮವಾದ ಶಿಕ್ಷಕ ಬಳಗ ನಮ್ಮದಾಗಿತ್ತು. ಆದರೆ ಕೋರಿಕೆ ವರ್ಗಾವಣೆಯಿಂದಾಗಿ ಶ್ರೀಯುತ ಪ್ರಕಾಶ್ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀಮತಿ ನಯನಕುಮಾರಿ ಹಿಂದಿ ಭಾಷಾ ಶಿಕ್ಷಕರು ಹಾಗೂ ಶ್ರೀಮತಿ ಪ್ರೇಮ ಕನ್ನಡ ಭಾಷಾ ಶಿಕ್ಷಕರು ವರ್ಗಾವಣೆಗೊಂಡಿರುತ್ತಾರೆ. ಈ ವರ್ಗಾವಣೆಗೊಂಡ ಶಿಕ್ಷಕರಿಂದಾಗಿ ನಮ್ಮ ಶಿಕ್ಷಕ ಬಳಗ ಕೃಶವಾಗಿದ್ದು, ಈ ಸ್ಥಾನವನ್ನು ತುಂಬುವಲ್ಲಿ ತೇಜಸ್ವಿನಿ US, ನಾಗಶ್ರೀ GK ಹಾಗೂ ಪ್ರತಿಭಾ YK ನಮ್ಮೊಂದಿಗೆ ಕೈಜೋಡಿಸಿರುತ್ತಾರೆ. ಕ್ರೀಡಾ ಸಾಧನೆ: ಪಲ್ಲವಿ ಮತ್ತು ಪೂಜಾ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟಕ್ಕೂ ಆಯ್ಕೆಯಾಗಿರುತ್ತಾರೆ. ಬಾಲಕರ ಥ್ರೋಬಾಲ್ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ಸಹ ಭಾಗವಹಿಸಿರುತ್ತಾರೆ. ಜಾವ್ಲಿನ್ ಪಂದ್ಯದಲ್ಲಿ ಕುಮಾರಿ ಪಲ್ಲವಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ದ್ವಿತೀಯ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟಕ್ಕೂ ಆಯ್ಕೆಯಾಗಿರುತ್ತಾಳೆ. ತಾಲೂಕು ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಈ ನಾಡು ಎಂಬ ನಾಟಕವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಭಿನಯಿಸಿರುತ್ತಾರೆ. ಹೊಳೆಕೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಂತಹ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲೆಯ 6 ತಂಡಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿ ವಿಜ್ಞಾನದ ವಿವಿಧ ಮಾದರಿಗಳನ್ನು ಪ್ರದರ್ಶಿಸಿರುತ್ತಾರೆ. ಸೊಳ್ಳೆ ನಿಯಂತ್ರಣದ ಕುರಿತಾದ ವಿಜ್ಞಾನ ಮಾದರಿ ಪ್ರದರ್ಶನದಲ್ಲಿ ನಮ್ಮ ಶಾಲೆಯ ಕವಿತಾ ಮತ್ತು ಸೃಷ್ಟಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಜಿಲ್ಲಾ ಮಟ್ಟದಲ್ಲಿಯೂ ತಮ್ಮ ಮಾದರಿಯನ್ನು ಪ್ರದರ್ಶಿಸಿರುತ್ತಾರೆ. ನಮ್ಮ ಶಾಲೆಯ ಚಿರಂತ್ ವಿಜ್ಞಾನ ವಿಚಾರಗೋಷ್ಠಿಯ ವಿಷಯವಾದಂತಹ ಸಿರಿಧಾನ್ಯಗಳು ರೂಢಿಗತ ಪಥ್ಯಾಹಾರ ಎಂಬ ವಿಷಯದ ಕುರಿತಾಗಿ ತನ್ನ ವಿಚಾರವನ್ನು ಮಂಡಿಸಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಇನ್ಸ್ಪೈರ್ ಅವಾರ್ಡ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕವಿತಾ ಆಯ್ಕೆಯಾಗಿದ್ದು, ಪೈಲ್ ಮಿಲಿಪಿಡೆ ಎಂಬ ಸಣ್ಣ ಹುಳುವಿನಿಂದ ಗೊಬ್ಬರವನ್ನು ತಯಾರಿಸಬಹುದಾದ ಮಾದರಿಯನ್ನು ತಯಾರಿಸಿ ಗೊಬ್ಬರದ ಪರೀಕ್ಷೆಯನ್ನು ನಡೆಸಿ ಗೊಬ್ಬರದಲ್ಲಿರುವಂತಹ ಪೋಷಕಾಂಶಗಳ ಪ್ರಮಾಣವನ್ನು ತಿಳಿಸಿರುತ್ತಾಳೆ. ಜಿಲ್ಲಾ ಮಟ್ಟದ ಯುವ ಸಂಸತ್ನಲ್ಲಿ ನಮ್ಮ ಶಾಲೆಯಿಂದ ಚಿರಂತ್ H ಪ್ರತಿನಿಧಿಸಿರುತ್ತಾನೆ. ವಿಧಾನಮಂಡಲದಲ್ಲಿ ಭಾಗಿಯಾಗಿ ಚರ್ಚೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಹಿರಿಮೆಯನ್ನು ಹೆಚ್ಚಿಸಿರುತ್ತಾನೆ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ನವರು ನೀಡಿದಂತಹ ಜ್ಞಾನವಾರಿಧಿ ಪುಸ್ತಕದಲ್ಲಿ ನಾಮಚ್ಚಿದ ಅಂಶಗಳು ಎಂಬ ವಿಷಯದ ಕುರಿತಾಗಿ ಚಿರಂತ್ ಭಾಷಣದಲ್ಲಿ ಪ್ರಥಮ ಹಾಗೂ ವಿಲಾಸ್ ಚಿತ್ರಕಥೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಪ್ರಾಚ್ಯ ವಸ್ತುಗಳ ಕುರಿತಾದಂತಹ ಭಾಷಣ ಸ್ಪರ್ಧೆಯಲ್ಲಿ ರಾಧಿಕಾ ತೃತೀಯ ಸ್ಥಾನವನ್ನು ಹಾಗೂ ವಿಲಾಸ್ ಚಿತ್ರಕಥೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಸಂವಿಧಾನದ ಕುರಿತಾದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿಲಾಸ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಾಗೂ ಬೇಸ್ ಸಂಸ್ಥೆಯ ವತಿಯಿಂದ ಹವಾಮಾನ ಬದಲಾವಣೆಯಲ್ಲಿ ಯುವ ಪೀಳಿಗೆ ಎಂಬ ವಿಷಯದ ಕುರಿತಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಟ್ಯಾಲೆಂಟ್ಸ್ ಡೇಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಕೌಶಲಗಳನ್ನು ಪ್ರದರ್ಶಿಸಿದರು. ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಾದ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ವಾಲ್ಮೀಕಿ ಜಯಂತಿ, ಕನಕದಾಸ ಜಯಂತಿ ಹೀಗೆ ಹಲವಾರು ಜಯಂತಿಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲಾಯಿತು. ರಾಷ್ಟ್ರೀಯ ದಿನಾಚರಣೆಗಳಾದಂತಹ ವಿಜ್ಞಾನ ದಿನ ಹಾಗೂ ಗಣಿತ ದಿನಗಳನ್ನು ವಿಶೇಷವಾಗಿ ಆಚರಿಸಲಾಗಿತ್ತು. ಶಾಲೆಯ ಮಂತ್ರಿಮಂಡಲವನ್ನು ಚುನಾವಣೆಯಿಂದ ಆಯ್ಕೆ ಮಾಡಲಾಯಿತು. ಈ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ, ಮತ ಪ್ರಚಾರ, ಮತದಾನ ಹಾಗೂ
ಮತ ಎಣಿಕೆಯ ಎಲ್ಲ ಹಂತಗಳನ್ನು ಒಳಗೊಂಡಂತಹ ಒಂದು ಕಾರ್ಯಚಟುವಟಿಕೆ ಇದಾಗಿತ್ತು. ಶಾಲೆಯ ಮುಂಭಾಗವನ್ನು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲು ನರ್ಸರಿಯಿಂದ ಉತ್ತಮ ಜಾತಿಯ ಸಸ್ಯಗಳನ್ನು ತರಿಸಿ ನೆಡಲಾಯಿತು ಹಾಗೂ ಒಂದಿಷ್ಟು ಇಟಿಕೆಗಳನ್ನು ತರಿಸಿ ಗಾರ್ಡನ್ ಅನ್ನು ಸಿದ್ಧಪಡಿಸುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಯಿತು. ಶಾಲೆಯ ಶೈಕ್ಷಣಿಕ ಪ್ರವಾಸದಲ್ಲಿ ವರಾಂಗ ಜೈನ ಬಸದಿಯನ್ನು ತಲುಪಿ ಅಲ್ಲಿಂದ ದೋಣಿ ವಿಹಾರದಲ್ಲಿ ಚತುರ್ಮುಖ ಬಸದಿಯನ್ನು ವೀಕ್ಷಿಸಿ ನಂತರ ಮಣಿಪಾಲದ ತಾರಾಲಯದಲ್ಲಿ ತಾರಾಮಂಡಲವನ್ನು ವೀಕ್ಷಿಸಿ ನಂತರ ಡೈರಿಯಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿ ಪ್ರೆಸ್ಗೆ ಭೇಟಿ ನೀಡಿ ಪ್ರೆಸ್ನಲ್ಲಿ ಮುದ್ರಣದ ಕಾರ್ಯಶೈಲಿಯನ್ನು ತಿಳಿದು ಬೀಚ್ನಲ್ಲಿ ಮಕ್ಕಳು ಆಟ ಆಡಿ ಕೊನೆಯಲ್ಲಿ ವಾಹನದಲ್ಲಿ ಮನೆಯನ್ನು ತಲುಪಿದರು. ಶ್ರೀಮಠದಲ್ಲಿ ಆಯೋಜಿಸಲಾದ ಶ್ರೀ ಶಂಕರ ವೈಭವದಲ್ಲಿ ಪಾಲ್ಗೊಳ್ಳಲು ಶ್ರೀಮತಿ ನಿರ್ಮಲಾ ಇವರು ನಮ್ಮ ಶಾಲೆಯ ಮಕ್ಕಳಿಗೆ ತೋಟಗಾರಿಷ್ಟವನ್ನು ಪಠಣವನ್ನು ಕಲಿಸಿಕೊಟ್ಟರು ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಶಂಕರ ವೈಭವದಲ್ಲಿ ಭಾಗವಹಿಸಿ ತೋಟಗಾರಿಷ್ಟವನ್ನು ಪಠಣ ಮಾಡಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾದರು. ಕೂತಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಲಾದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡರು. ಟ್ಯಾಬ್ಲೋ ವೀಕ್ಷಣೆಯನ್ನು ಮಾಡಿ ಜಾಥಾದಲ್ಲಿ ಪಾಲ್ಗೊಂಡರು. ಶಾಲೆಯ ಇಕೋ ಕ್ಲಬ್ ವತಿಯಿಂದ ವಿವಿಧ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ. ಕೀಟಗಳ ವೈವಿಧ್ಯ ಹಾಗೂ ಶಾಲಾ ಕೈತೋಟದಲ್ಲಿ ವಿವಿಧ ಪ್ರಕಾರದ ಗಿಡಗಳನ್ನು ನೆಟ್ಟು ಬೆಳೆಸಲಾಗುತ್ತದೆ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಪೋಷಿಸುತ್ತಾರೆ. ಶಾಲಾ ಕೈತೋಟದ ಬೇಲಿಯ ದುರಸ್ತಿ ಕಾರ್ಯವು ನಮ್ಮ ವಿದ್ಯಾರ್ಥಿಗಳಿಂದ, ಶಾಲೆಯಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಪ್ರಕೃತಿಯೊಂದಿಗೆ ಕಲಿಯುತ್ತಿರುವ ನಮ್ಮ ವಿದ್ಯಾರ್ಥಿಗಳು, ಪ್ರಕೃತಿಯಲ್ಲಿನ ಹಣ್ಣುಗಳನ್ನು, ಹೂವುಗಳನ್ನು ಹಾಗೂ ವಿವಿಧ ರೀತಿಯ ಸಸ್ಯಗಳನ್ನು ತಿಳಿದಿದ್ದಾರೆ. ಪತಂಗದ ಜೀವನ ಚರಿತ್ರೆಯನ್ನು ಹಂತ ಹಂತವಾಗಿ ಅಭ್ಯಸಿಸಿದ್ದಾರೆ ಹಾಗೂ ನಮ್ಮ ಶಾಲೆಯ ಅತಿಥಿ ಸ್ವ್ಯಾಲೋ ಬರ್ಡ್ ಅನುಭವಾತ್ಮಕ ಕಲಿಕೆಗಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ಸ್ವತಃ ಚಟುವಟಿಕೆಯಲ್ಲಿ ನಿರತರಾಗಿ ವಿವಿಧ ರೀತಿಯ ಮಾದರಿಗಳನ್ನು ಸಿದ್ಧಪಡಿಸಿದ್ದಾರೆ. ಅನುಭವಾತ್ಮಕ ಕಲಿಕೆಗಾಗಿ ತೆಕ್ಕೂರಿನ ವ್ಯಾಪಾರ ಮಳಿಗೆಗೆ ಭೇಟಿ ನೀಡಲಾಯಿತು. ಅನುಭವಾತ್ಮಕ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಸ್ವತಃ ಶಾಲೆಯ ಕಿಟಕಿಗಳಿಗೆ ಬಣ್ಣ ಹಚ್ಚಿರುತ್ತಾರೆ. ವಿಜ್ಞಾನ ಪ್ರಯೋಗಾಲಯವನ್ನು ಸುಸಜ್ಜಿತಗೊಳಿಸಲು ಶ್ರೀಯುತ ರಾಘವೇಂದ್ರ ಇವರು 25,000ಗಳ ನಗದು ನೀಡಿರುತ್ತಾರೆ ಹಾಗೂ ಶ್ರೀಯುತ ಮಹೇಶ್ ಇವರು ಶಾಲೆಯ ಹಿಂಬದಿಯ ಗೇಟ್ ನಿರ್ಮಾಣ ಹಾಗೂ ಶಾಲೆಯಲ್ಲಿ ಮುರಿದು ಹೋದ ಕಿಟಕಿಗಳ ದುರಸ್ತಿ ಹಾಗೂ ಸಿಂಕ್ ಜೋಡಣೆ ಇತರ ಕೆಲಸಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿಕೊಟ್ಟಿರುತ್ತಾರೆ. 2011-12ನೇ ಸಾಲಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ವಿತರಿಸಿರುತ್ತಾರೆ. ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಯ ಮುಂಭಾಗ ಸುಣ್ಣ ಬಣ್ಣದಿಂದ ಶೃಂಗರಿಸಿದೆ. ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಶಾಲೆಯ ಲೈಬ್ರರಿಗೆ ಕುವೆಂಪು ಅವರ ಸಮಗ್ರ ಸಾಹಿತ್ಯವನ್ನು ನೀಡಲಾಯಿತು. ಶ್ರೀಯುತ ಸ್ವರಾಜ್ ಇವರ ಮುಂದಾಳತ್ವದಲ್ಲಿ ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯು IEEE ಮತ್ತು IAS ಸಂಸ್ಥೆಗಳ ಸಹಯೋಗದಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ಲಭಿಸಿದೆ.